ನಾಲಿಗೆ ಕೋಡಿಲ್ಲ, ಸತ್ತ ಮೇಲೆ ಸುಡಗಾಡಕ್ಕೆ ಒಯ್ತಾರಲ್ಲ ಬುರ್ರ ಬುಷ್. ನಾನು ಅಕ್ಕಿಯಿಂದ ಅನ್ನ ಮಾಡಬಲ್ಲೆ, ಟಮಾಟಿಯನ್ನು ಎಡಗೈಯಿಂದ ಹಿಚ್ಚಕಬಲ್ಲೆ, ಸಣ್ಣ ರವ ತಂದು ಉಪ್ಪಿಟ್ಟ ಮಾಡಬಲ್ಲೆ. ದೇವ್ರಾಣಿ ಮಾಡಿ ಹೇಳ್ತೀನಿ ರೀ ಅಣ್ಣ, ನಾ ಸ್ವಾಮಿ ಅಲ್ಲ. ಅವನು ಎಲ್ಲರೂ ಸಾಲ ಮಾಡ್ತಾರಂತೇಳಿ ನಾನು ಸಾಲ ಮಾಡೀನ್ರಿ. ಸಾಲಗಾರ ಇರು ಊರು ಬಿಟ್ಟು ಬ್ಯಾರೆ ಊರಾಗ ಸಹಿತ ನನ್ನ ಫೋಟೋ ಹಿಡ್ಕೊಂಡು ಹುಡುಕಾಡಕತ್ತಾರೆ. ಅವನವನು ಸಾಲಗಾರ ಸಲುವಾಗಿ ಸಾಯ್ಬೇಕಂತಂದು ಹೊಳಿ ದಂಡ್ಯಾಗ ಹೋಗಿ ಕುಂತಿದ್ದೆ. ಒಬ್ಬ ಸ್ವಾಮಿ ಉತ್ತರ ಎಲ್ಲ ಕಳೆದಿಟ್ಟು ಶಿವ ಶಿವ ಅಂತ ನೀರ ಮುಣಗಿದ. ನಾನು ಆ ಕಡೆ ಈ ಕಡೆ ನೋಡಿ ಹರ ಹರ ಅಂತ ಹೊಡ್ಕೊಂಬಂದ್ವಿ. 3 ದಿವಸ ಆತ್ರಿ ಊರಾಗ ಅಡ್ಡಾಡಕತ್ತ. ಒಬ್ಬ ನನ್ನ ಮಗನೂ ಸಾಲ ಕೊಟ್ಟವ್ ಕೂನ ಹಿಡಿವಲ್ಲ. ಬರ್ತಾರ ಅಪಾರ ಅಂತಾರ 100 ರೌಂಡ್ ಇಡ್ತಾರ ಹೋಗ್ತಾರ. ಬರ್ತಾರ ಅಪ್ಪಗಳ ಅಂತಾರ 200 ರೌಂಡ್ ಇಡ್ತಾರ ಹೋಗ್ತಾರ. ದಿವ್ಸಕ್ಕೆ 200 300 400 ಅಗದಿ ಆರಾಮೈತ್ರಿ ಜೀವನ. ಭಾಳ ಅಂದ್ರೆ ಭಾಳ ಆರಾಮೈತ್ರಿ. ಆದ್ರೆ ಇನ್ನೂ ಒಂದು ತಪ್ಪಾಗೈತಿ. ಊರಾಗ ನಮ್ಮ ದೋಸ್ತನೊಬ್ಬನ ಬಿಟ್ಟು ಬಂದನ್ರಿ. 10 ವರ್ಷ ಇಬ್ರು ಒಂದ ಶಾಲೆ ಕಲ್ತೀವಿ, ಒಂದ ತಾಟ್ನಾಗ ಉಂಡು ಬೆಳೆದ ಮಕ್ಕಳು. ಆದ್ರೆ ಆ ಮಗನ ಒಂದು ಕುಲಿಗೇಡಿ ಚಟ ಐತ್ರಿ. ಏನ ಮಾಡಿದ್ರು 50-50 ಅಂತಾನ, ಎಲ್ಲದ್ರಾಗೂ ಅರ್ಧ ಅಂತಾನ್ರಿ. ಈಗ ಸದ್ದ ಹೇಳ್ಬೇಕಂದ್ರ ನಾ ಮದುವೆಯಾಗ ಹುಡುಗಿಗೆ ಸಹಿತ ಗಂಟು ಬಿದ್ದಾನ್ರಿ. ಅವನು ಬಾಳಿ ಹಣ್ರಿ, ಅದೇನು ಮುರ್ಕೊಂಡ್ ತಿನ್ನಾಕ ಹೊಲ್ ಬಿಡ್ರಿ. ಆ ಮಗಂದು ಏನ್ರಿ ಆಗಲಿ, ನಮ್ಮ ಹುಡುಗಿ ಹೊಳಿ ನೀರಿಗೆ ಈ ಕಡೆ ಬರ್ತೈತಿ.